ಕೊಡೆ ನಾ ಬಿಡೆ ಅಂತ ಮಾತು ಸದ್ಯ ನಡೀತಾ ಇರುವಂತಹ ರಾಜಕೀಯ ಹೈಡ್ರಾಮಾ ಹೇಳಿ ಮಾಡಿಸಿದಂತಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಒತ್ತಾಯ ಮಾಡ್ತಾ ಇರೋದು, ಚರ್ಚೆಗೆ ಸಿದ್ಧ, ನೋ ರಿಸೈನ್ ಅನ್ನುವಂಥ ವಾದವನ್ನ ಮುಂದಿಟ್ಟಿರುವ ಸರ್ಕಾರ, ಆಡಳಿತ ಮತ್ತು ವಿಪಕ್ಷಗಳ ಪೊಲಿಟಿಕಲ್ ಈ ರೀತಿಯ ಒಂದು ಕಾಳಗ ನಾನಾ ರೀತಿಯ ಚರ್ಚೆಗೂ ಕಾರಣ ಆಗ್ತಾ ಇದೆ. ಏನೇನಾಗ್ತಾ ಇದೆ ನೋಡ್ಕೊಂಬ. ವಿಧಾನಸೌಧದಲ್ಲಿ ಮತ್ತೆ ಕಮಲದಳ ಗದ್ದಲ. ನಾಳೆಯಿಂದ ಮತ್ತೊಂದು ಸುತ್ತಿನ ಸಮರ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸ್ವರೂಪ ಪಡೆದಿದೆ. ಆರೋಪ ಹೊತ್ತ ಬಿ ನಾಗೇಂದ್ರಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಪ್ರತಿಪಕ್ಷಗಳು ಕೆಂಡಾಮಂಡಲಾಗಿವೆ. ಮುಂಗಾರು ಅಧಿವೇಶನ ಪ್ರಾರಂಭ ಆದಾಗಿನಿಂದಲೂ ನಾಗೇಂದ್ರ ವಿಚಾರ ಸದನದಲ್ಲಿ ಗದ್ದಲ ಎಬ್ಬಿಸುತ್ತಿದೆ. ಪ್ರತಿಭಟನೆಗಳು ನಡೆಸಲಾಗುತ್ತಿದೆ. ಸದನದ ಬಾವಿಗಿಳಿಯದೆ ಧರಣಿ ಘೋಷಣೆಗಳ ಮೂಲಕ ಸರ್ಕಾರಕ್ಕೆ ಚಾಟಿ ಮಾಮೂಲಾಗಿದೆ. ನಾಳೆಯೂ ಇದೇ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಅಧಿಕಾರ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಈಗಾಗಲೇ ಕಪ್ಪು ಪಟ್ಟಿ ಧರಿಸಿ ಕಲಾಪಕ್ಕೆ ಬಂದಿರೋ ಮೈತ್ರಿ ನಾಯಕರು ಗೋ ಬ್ಯಾಕ್ ನಾಗೇಂದ್ರ, ಲೂಟಿ ಹಣ ರಾಹುಲ್ ಗಾಂಧಿಗೆ ಹೋಯಿತು ಎನ್ನುವಂತ ಘೋಷಣೆ ಅಬ್ಬರಿಸಿವೆ. ನಾಳೆಯಿಂದ ಈ ಹೋರಾಟದ ಕಾವು ಹೆಚ್ಚಾಗಲಿದೆ. ಬೇನಾಮಿ ಮನೆ ವಿಷಯಗಳ ಬಗ್ಗೆ ನಡೀಬೇಕು. ಸದನದ ಹೊರಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪಕ್ಷದಿಂದ ಧರಣಿ ನಡೆದರೆ ಸದನದ ಒಳಗೂ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲು ತಯಾರಿ ನಡೆಸಲಾಗಿದೆ. ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಸದನ ನಡೆಯಲ್ಲ ಎನ್ನುವಂತ ಸಂದೇಶ ರವಾನೆ ಮಾಡಲಾಗುತ್ತಿದೆ. ಅಂದ್ರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ. ಸದನದಲ್ಲಿ ನಾಗೇಂದ್ರ ವಿಚಾರವಾಗಿ, ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನ ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಹೋರಾಟ. ಹೌದು, ಫೋನಲ್ಲಿ ಮಾತಾಡಿದ್ರಿ. ರಾಹುಲ್ ಗಾಂಧಿಯವರು, ನಂತರ ಪ್ರಿಯಾಂಕಾ ಗಾಂಧಿಯವರು, ಅವರು ಯಾರು ನಮ್ಮ ಉಸ್ತುವಾರಿಗಳಂತ ತಮಿಳುನಾಡದಲ್ಲಿ, ಕೇರಳದಲ್ಲಿದ್ದಂತ ವೇಣುಗೋಪಾಲ್ ಅವರು, ಅವರೆಲ್ಲರೂ ಕೂಡ ಪಾಲುದಾರ ಆಗಿರೋ ಕಾರಣ ಇವನಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂತ ಕೆಲಸ ಆಗಿದೆ. ಅವನೇನ್ ಹೇಳ್ತಾನೆ, ಇವತ್ತು ನಾನು ಬಾಯಿ ಬಿಟ್ಟರೆ ಇವರೆಲ್ಲರೂ ಜೈಲಿಗೆ ಹೋಗ್ತಾರ. ಇವತ್ತು ನಾನು ಬಾಯಿ ಬಿಟ್ಟರೆ ರಾಹುಲ್ ಗಾಂಧಿ ಜೈಲಿಗೆ ಹೋಗ್ತಾನ, ನಾನು ಬಾಯಿ ಬಿಟ್ರಿಗಿನ ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರ, ನಾನು ಬಾಯಿ ಬಿಟ್ರಿಗಿನ ಇವತ್ತು ಎಲ್ಲ ಕಾಂಗ್ರೆಸ್ ಲೀಡರ್ ಎಲ್ಲರೂ ಕೂಡ ಜೈಲಿಗೆ ಹೋಗ್ತಾರ ಅಂತೇಳಿ ಆ ಬ್ಲಾಕ್ ಮೇಲ್ ಮಾಡಂದ್ರಿಗಿನ ಅವ್ರಿಗೆ ಗೊತ್ತಿದೆ. ನಾಳೆ ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಮುಂದುವರಿಯಲಿದೆ. ಅಧಿವೇಶನದ ಬಳಿಕವೂ ಹೋರಾಟ ರೂಪಿಸಲು ಬಿಜೆಪಿ ಸಿದ್ದತೆ ನಡೆಸಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಪಾದಯಾತ್ರೆ ನಡೆಸಲು ಚಿಂತನೆ ನಡೆದಿದೆ. ಇದರ ನಡುವೆ ಸರ್ಕಾರ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ. ರಾಜೀನಾಮೆ ಕೊಡಿಸಲ್ಲ, ನಾಗೇಂದ್ರ ದಲಿತ ನಾಯಕ ಎಂಬ ವಾದವಾಗಿದೆ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ, ಒಂದು ನೋಟಿಸು ಕೊಡದೆ, ಏನು ಕೊಡದೆ ಕಾನೂನನ್ನ, ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನ್ ಬೇಕಾದ್ರೆ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದ್ರೆ ನಾನು ಒಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳಷ್ಟು ತಾಳ್ಮೆ ಇಲ್ಲ. ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಕೇಸ್ ಎಲ್ಲರ ಮ್ಯಾಗ ಅದಾವ, ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲಾ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ, ಸಿಎಂ ಮ್ಯಾಗ ಕೇಸ್ ಚಾರ್ಜ್ ಶೀಟ್ ಅದಾವ. ಮತ್ತೆ ಅವರೆಲ್ಲರೂ ಅದಾರಲ್ಲ, ಮತ್ತೆ ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ ಈಗ ನಮ್ಮ ಪಕ್ಷದಿಂದ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ರಾಜಕೀಯ ಪ್ರಸಂಗ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗಿದೆ.